ಯಾರೆಲ್ಲ ಧರ್ಮಸ್ಥಳಕ್ಕೆ ಹೋಗೋಕ್ಕಾಗಿಲ್ವೋ ಅವರು ಏನು ತಲೆ ಕೆಡಿಸ್ಕೊಳ್ತಲೇ ನಮ್ಮ ಶಿವಮೊಗ್ಗಕ್ಕೆ ಬಂದ್ಬಿಡಿ. ಯಾಕಂದರೆ ನಮ್ಮ ಹುಡುಗರು ಶಿವಮೊಗ್ಗದಲ್ಲೇ ಧರ್ಮಸ್ಥಳದಲ್ಲಿರುವ ಮಂಜುನಾಥ ದೇವಸ್ಥಾನ ರೀಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಇದನ್ನು ನೋಡಿ ನಾನಂತೂ ಕಳೆದೇ ಹೋದೆ. ಏನಪ್ಪ ನಾನು ಧರ್ಮಸ್ಥಳದಲ್ಲಿದ್ದೀನೋ ಅಥವಾ ಶಿವಮೊಗ್ಗದಲ್ಲಿದ್ದೀನೋ ಅಂತ ನನಗೆ ಕನ್ಫ್ಯೂಷನ್ ಆಗ್ಬಿಡ್ತು. ಅಷ್ಟು ಸಖತ್ತಾಗಿ ಇದನ್ನು ಮಾಡಿದ್ದಾರೆ. ನೋಡ್ತಾ ಇದ್ದರೆ ಎರಡು ಕಣ್ಣು ಸಾಲದು, ಅಷ್ಟು ಸಖತ್ತಾಗಿ ಮಾಡಿದ್ದಾರೆ. ಒಂದೊಂದು ಇದನ್ನು ಕೂಡ ಕ್ಲೀನಾಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಅವರು. ಒಳಗಡೆನೂ ನೀವು ನೋಡ್ತಾ ಇರ್ಬೋದು, ಒಳಗಡೆನೂ ಕೂಡ ಅಷ್ಟೇ ಸಖತ್ತಾಗಿ ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ. ಒಳಗಡೆ ಲೈಟಿಂಗ್ಸ್ ಎಲ್ಲ ದೀಪದ ಥರ ಉರಿಯೋ ಥರ ಮಾಡಿದ್ದಾರೆ. ಹಾಗೆ ಇಲ್ಲಿ ದೇವಸ್ಥಾನದಲ್ಲಿರೋ ದೇವರನ್ನು ಕೂಡ ಅವರು ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ನೀವು ನೋಡ್ತಾ ಇದ್ದರೆ ಕಳೆದೇ ಹೋಗ್ತಾರೆ. ಯಾಕಂದರೆ ಸೇಮ್ ಮಂಜುನಾಥ ಸ್ವಾಮಿ ಇರೋ ಥರನೇ ಮಾಡಿ ಅಲ್ಲಿ ಗಣೇಶನ ಕೂರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ನೀವೆಲ್ಲ ಒಂದ್ಸಲಿ ಮಿಸ್ ಮಾಡದೆ ನೋಡಿ. ಈ ಜಾಗ ಎಲ್ಲಿದೆ ಅಂತ ಹೇಳಿದ್ರೆ ತನು ಜ್ಯೂಸ್ ಸೆಂಟರ್ ಹತ್ರ ರಾಘವೇಂದ್ರ ಸ್ವಾಮಿ ಮಠ ಇದೆಯಲ್ಲ ಅದರ ಹತ್ರನೇ ಬರುತ್ತೆ. ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರೋ ದಯವಿಟ್ಟು ಒಂದ್ಸಲಿ ಬಂದು ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ನೋಡಿದ್ರೆ ನೀವು ಕಳೆದೇ ಹೋಗ್ತೀರಾ, ಅದಂತೂ ಗ್ಯಾರಂಟಿ. ನಮ್ಮ ಶಿವಮೊಗ್ಗ ಹಾಗೂ ಭದ್ರಾವತಿಯಲ್ಲಿ ಬೇರೆ ಬೇರೆ ಥರ ಗಣೇಶಗಳನ್ನ ಕೂರಿಸಿದ್ದಾರೆ. ಅದು ಎಲ್ಲೆಲ್ಲಿ ಯಾವ್ಯಾವ ಥರ ಕೂರಿಸಿದ್ದಾರೆ ಅನ್ನೋ ಕಂಪ್ಲೀಟ್ ಅಪ್ಡೇಟ್ಸ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಇದೇ ಥರದ ವೀಡಿಯೋಗಳನ್ನ ನಾನು ಹಾಕ್ತಾನೆ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ತುಂಬ ಜನರಿಗೆ ಶೇರ್ ಮಾಡಿ. ಯಾರೆಲ್ಲ ಈ ಜಾಗನ ನೋಡಿಲ್ವೋ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.